ಬಿಜೆಪಿಯಿಂದ ಸದ್ಯಕ್ಕೆ ಮೂವರ ಉಚ್ಚಾಟನೆ ಮಾಡಲಾಗಿದೆ. ಯತ್ನಾಳ್, ಹೆಬ್ಬಾರ್ ಮತ್ತೆ ಸೋಮಶೇಖರ್ ಅವರ ಉಚ್ಚಾಟನೆ ಮಾಡಲಾಗಿದೆ. ತ್ರಿಮೂರ್ತಿಗಳಲ್ಲಿ ಅತಂತ್ರ ಆದ್ರ ಬಸನಗೌಡ ಪಾಟೀಲ್ ಯತ್ನಾಳ್, ಎಸ್ಟಿಎಸ್ ಹೆಬ್ಬಾರ್ ಬೆನ್ನಿಗೆ ನಿಂತಿರುವಂತಹ ಕಾಂಗ್ರೆಸ್ ಪಡೆ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಸಿಂಗಲ್ ಆದ್ರ. ಆತ ರೆಬಲ್ಸ್ ಟೀಮ್ ಕೂಡ ಯತ್ನಾಳ್ರಿಂದ ಅಂತರವನ್ನ ಕಾಯ್ದುಕೊಂಡಿದೆ, ದೂರ ಆಗಿದೆ. ಮತ್ತೊಂದು ಕಡೆ ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಕೈ ಪ್ಲಾನ್ ಮಾಡ್ತಾ ಇದೆ. ಬಿಜೆಪಿ ವೈಫಲ್ಯಗಳನ್ನ ಉಚ್ಚಾಟಿತರಿಂದಲೇ ಹೇಳಿಸೋದಕ್ಕೆ ಪ್ಲಾನ್ಗಳನ್ನ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಹೆಬ್ಬಾರ್ ಮತ್ತೆ ಸೋಮಶೇಖರ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಯಾವ ರೀತಿಯಾಗಿ ಅವರನ್ನ ನಡೆಸ್ಕೊಳ್ತು ಮತ್ತೆ ಬಿಜೆಪಿಯಲ್ಲಿ ಇರುವಂತಹ ವೈಫಲ್ಯಗಳೇನು ಅನ್ನೋದರ ಕುರಿತು ಪ್ಲಾನ್ಗಳನ್ನ ಕೂಡ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್. ಒಂದ್ ಕಡೆ ಮೊದಲಿಗೆ ಯತ್ನಾಳ್ ರವರನ್ನ ಉಚ್ಚಾಟನೆ ಮಾಡಲಾಗುತ್ತೆ. ಯತ್ನಾಳ್ ಉಚ್ಚಾಟನೆ ಆದ ನಂತರ ಎಲ್ಲರೂ ಕೂಡ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ರೆಬಲ್ಸ್ ನಾಯಕರು ಅಂತ ನಾವೇನ್ ಕರೀತಾ ಇದ್ವಿ, ಅವರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಅವರಿಂದ ದೂರ ಉಳಿದುಕೊಂಡಿದ್ದಾರೆ. ಈಗ ಸಿಂಗಲ್ ಆಗ್ಬಿಟ್ಟಿದ್ದಾರೆ ಯತ್ನಾಳ್. ಯಾರೂ ಕೂಡ ಅವ್ರ ಜೊತೆ ಇಲ್ಲ. ಯಾವೊಬ್ಬ ನಾಯಕನೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಆಡೋಣ ಅಂತಂದ್ರೂ ಕೂಡ ಎಲ್ಲಿ ನಮಗೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಬಿಡ್ತಾರೋ ಅನ್ನುವಂತಹ ಭಯದಲ್ಲೇ ಬದುಕ್ತಾ ಇದ್ದಾರೆ ಈಗ. ಸೊ ಹಾಗಾಗಿ ಸೈಲೆಂಟ್ ಆಗಿದ್ದಾರೆ ಒಂದ್ ಕಡೆ ರೆಬಲ್ಸ್ ನಾಯಕರು. ಸೊ ಹಾಗಾಗಿ ಒಂದ್ ಕಡೆ ಯತ್ನಾಳ್ ಒಂಟಿ ಆಗ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ಅವರ ಒಂದೊಂದು ಹೇಳಿಕೆಗಳು ಇದೀಗ ಅವರಿಗೆ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಡಿಯೂರಪ್ಪನವರ ವಿರುದ್ಧ ಕೊಟ್ಟಂತಹ ಹೇಳಿಕೆಗಳು, BY ವಿಜಯೇಂದ್ರ ಅವರನ್ನ ಅವರ ಸ್ಥಾನದಿಂದ ಕೆಳಗಿಳಿಸುವಂತಹ ಸತತ ಪ್ರಯತ್ನಗಳು ಕೂಡ ಆಗಿತ್ತು. ರೆಬಲ್ಸ್ ಟೀಮ್ಗಳು ಮಾಡಿದ್ರು. ಬಟ್ ಆದರೆ ಅದೆಲ್ಲದಕ್ಕೂ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಮುಂದಾದ್ರು. ಮೊದಲಿಗೆ ಯತ್ನಾಳ್ ರವರಿಗೆ 2 ಬಾರಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರು. ಮೊದಲ ಬಾರಿಗೆ ಉತ್ತರವನ್ನ ಕೊಟ್ಟಿರಲಿಲ್ಲ, 2ನೇ ಬಾರಿಗೆ ಉತ್ತರವನ್ನ ಕೊಟ್ಟರು. ಉತ್ತರ ಕೊಟ್ಟಾದ್ಮೇಲೂ ಕೂಡ ಅವರು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಯತ್ನಾಳ್ ಅವರು. ಮತ್ತೆ ಬಿಜೆಪಿಗೆ ಬೇರೆ ದಾರಿ ಇಲ್ಲದೆ ಹೈಕಮಾಂಡ್ನ ನಾಯಕರು ಉಚ್ಚಾಟನೆಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. 6 ವರ್ಷಗಳ ಕಾಲ ಯತ್ನಾಳ್ ರವರನ್ನ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿಯಿಂದ. ಸೊ ಹಾಗಾಗಿ ಈಗ ಅವರ ಜೊತೆಯಲ್ಲಿ ಯಾವ ನಾಯಕರು ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಮತ್ತೆ ಅವರಿಗೆ ಬೆಂಬಲ ಕೊಡುವಂತಹ ಕೆಲಸಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಎಲ್ಲರೂ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಮತ್ತೆ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಯತ್ನಾಳ್ ಅವರ ಜೊತೆ. ಯಾರು ಕೂಡ ಅವ್ರ ಜೊತೆ ಗುರುತಿಸ್ಕೊಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಮತ್ತೆ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಇದರ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಏನ್ ಮಾಡ್ತಾ ಇದ್ರು, ರಮೇಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿ ಅವರನ್ನ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನಗಳು ಏನು ಮಾಡ್ತಾ ಇದ್ರು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಈಗ ಯತ್ನಾಳ್ ಒಂಟಿ ಆಗಿದ್ದಾರೆ.